ಬೆಂಗಳೂರಿಗೆ ಎಲ್ಲಿ ಬಸ್ ಹತ್ಬೇಕು? ಅಲ್ಲೋಗಮ್ಮ. ಟಿಕೆಟ್ ತಗೋಮ್ಮ. ಅಯ್ಯೋ ದೇವ್ರೆ, ನನ್ ದುಡ್ಡು. ಏನಮ್ಮ ದುಡ್ಡು ಕಳ್ಕೊಂಡಿದ್ಯಾ? ಹೌದಣ್ಣ, ಇಲ್ಲ ಇಟ್ಕೊಂಡಿದ್ದೆ. ನಿಜವಾಗ್ಲೂ ನಿನ್ನ ಹತ್ರ ದುಡ್ಡಿತ್ತಾ ಇಲ್ಲ ನಾಟಕ ಗಿಟ್ಕಾಡ್ತಾ ಇದೀಯಾ? ಇಲ್ಲಣ್ಣ, ದೇವ್ರಾಣೆಗೂ ನನ್ನ ಹತ್ರ ದುಡ್ಡಿತ್ತು. ಅಣ್ಣ, ಆ ದುಡ್ಡು ಬಿಟ್ರೆ ನನ್ನ ಹತ್ರ ಬೇರೆ ದುಡ್ಡೇ ಇಲ್ಲ. ನಿನಗೆ ಕೈ ಮುಗಿದು ಕೇಳ್ಕೊಂತೀನಿ, ನನ್ನ ಬೆಂಗಳೂರ್ವರೆಗೂ ಕರ್ಕೊಂಡು ಹೋಗ್ಬಿಡಣ್ಣ. ಈ ನಮ್ಮ ಅತ್ತೆ ಮಗಳು ಕರ್ಕೊಂಡು ಹೋಗ್ಬಾರ್ದ ಮತ್ತೆ ಬೆಂಗಳೂರಿಗೆ? ಇಳೇನ ಕೆಳಗಡೆ. ನಿನ್ ದಮ್ಮಯ್ಯ ಅಣ್ಣ. ಇಳೇ ಮೌ ಡ್ರೈವರ್ ಹೋಲ್ಡ್ ಆನ್. ಬಾ ಬಾ ಮಾಮ. ಇಳೇ ಮೌ. ಏನೋ ಕರ್ಕೊಂಡು ಹೋಗೋಣ ಅಂದ್ರೆ ಮಾತಿಗೆ ಮೊದಲೇ ಅಣ್ಣ ಅನ್ಬಿಟ್ಲು. ರೈಟ್ ರೈಟ್. ಕಾವೇರಿ ಒಬ್ಳೆ ಬೆಂಗಳೂರಿಗೆ ಹೋದ್ಲು. ವಿಳಾಸ ಸಿಕ್ತೋ ಇಲ್ವೋ? ನೀರ್ ತಂದ್ಕೊಡ್ಲ ತಾತ? ತಾತ ತಾತ, ಕಾವೇರಕ್ಕನ್ ಗಡ್ಡ ಬಂದ್ರು. ತಾತ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಗೆಲ್ಲ ತುಂಬಾ ತೊಂದರೆ ಕೊಟ್ಬಿಟ್ಟೆ. ಯಾಕಪ್ಪ ಹಿಂಗ್ ಮಾಡ್ದೆ? ಏನ್ ಮಾಡ್ಲಿ ತಾತ, ಎಲ್ಲ ನನ್ ಗ್ರಹಚಾರ. ಯಾರೋ ಮಾಡಿದ ಕೊಲೆ ಕೇಸ್ನಲ್ಲಿ ನಾನ್ ಸಿಕ್ಕಾಕೊಂಡ್ಬಿಟ್ಟೆ. ಜೈಲಿಂದ ಜಾಮೀನ್ ತಗೊಂಡು ಈಚೆ ಬರಕ್ಕೆ ಎಷ್ಟು ದಿನ ಆಯ್ತು ತಾತ. ನಮ್ ಕಾವೇರಕ್ಕ ನಿಮ್ಗೋಸ್ಕರ ಎಷ್ಟು ಸಂಕಟ ಪಟ್ಲು ಗೊತ್ತಾ? ಒಂದ್ ಕಾಗ್ದನಾದ್ರೂ ಹಾಕ್ಬಾರ್ದಾಗಿತ್ತಾ? ಕಾಗ್ದ ಯಾಕೆ? ಕಾವೇರಿನ ಖುದ್ದ ಕರ್ಕೊಂಬನ್ನಿ ಅಂತ ನಮ್ ತಂದೆ ತಾಯಿನ ಕಳ್ಸಿದ್ದೆ. ಅವರು ಕಾವೇರಿಪುರಕ್ಕೆ ಹೋಗಿದ್ವಿ. ಅಲ್ಲಿ ಕಾವೇರಿ ಅವ್ರ ತಾತ ಇಬ್ರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ನನಗೆ ಸುಳ್ಳು ಹೇಳಿ ಮೋಸ ಮಾಡ್ಬಿಟ್ರು. ನೀವು ಬದುಕಿದ್ದೀರಾ ಅಂತ ಗೊತ್ತಾದ ತಕ್ಷಣ ಓಡೋಡ್ ಬಂದೆ. ಕಾವೇರಿಯಲ್ಲಿ ಮಾಯಣ್ಣ ನಿನ್ ವಿಳಾಸ ಕೊಟ್ನಂತೆ. ಅದನ್ನ ತಗೊಂಡು ಏಟ್ ಹೇಳಿದ್ರು ಕೇಳ್ದೆ ನಿನ್ನ ಹುಡುಕೊಂಡು ಬೆಂಗಳೂರಿಗೆ ಹೋದ್ಲಪ್ಪ. ತುಂಬದ ಬಸ್ರಿ ಬೇರೆ. ಏನೋ ಆ ಸ್ಥಿತಿಯಲ್ಲ, ಅಷ್ಟು ದೊಡ್ಡ ಊರಲ್ಲಿ ನಮ್ಮ ಮನೆ ಹೇಗೆ ಹುಡುಕ್ತಾಳೆ? ಒಂದ್ ವೇಳೆ ನಮ್ಮ ಮನೆ ಅಡ್ರೆಸ್ ಸಿಗದೆ ಇದ್ರೆ, ಅಯ್ಯೋ ದೇವ್ರೆ. ಸರ್, ಯಾರಮ್ಮ ನೀನು? ಏನ್ ಬೇಕಾಗಿತ್ತು? ನಾನು ಹಳ್ಳಿಯಿಂದ ಬರೋವಾಗ ಬಸ್ನಲ್ಲಿ ನನ್ನ ಹಣ ಕಳ್ಕೊಂಡ್ಬಿಟ್ಟೆ. ನನ್ನ ಗಂಡ ಬೆಂಗಳೂರಿನಲ್ಲಿದ್ದಾರೆ. ನಾನು ಅವ್ರನ್ನ ನೋಡಕ್ ಹೋಗ್ಬೇಕು, ಆದ್ರೆ ಕೈಯಲ್ಲಿ ಹಣ ಇಲ್ಲ. ಬೆಳಿಗ್ಗೆಯಿಂದ ಏನು ತಿಂದಿಲ್ಲ. ನನ್ನ ಪರಿಸ್ಥಿತಿನ ಹೇಳಿದ್ರೆ ಯಾರೂ ನಂಬ್ತಾ ಇಲ್ಲ, ಯಾರು ಕೆಲಸನೂ ಕೊಡ್ತಾ ಇಲ್ಲ. ನಿಮಗ್ ಕೈ ಮುಗಿದು ಕೇಳ್ಕೊಳ್ತೀನಿ ಸರ್, ನಿಮ್ಮ ಮನೇಲಿ ಏನಾದ್ರೂ ಕೆಲಸ ಇದ್ರೆ ಕೊಡಿ. ಊಟ ಮಾಡೋಕ್ಕಂತೂ ತನ್ನ, ಬೆಂಗಳೂರಿಗೆ ಹೋಗಕ್ ದುಡ್ಡು ಇಷ್ಟು ಕೊಟ್ರೆ ಸಾಕು ಸರ್. ನಿಮ್ಮ ಮನೇಲಿ 4 ದಿವಸ ಬೇಕಾದ್ರೂ ಕೆಲಸ ಮಾಡ್ತೀನಿ, ದಯವಿಟ್ಟಿಲ್ಲ ಅನ್ಬೇಡಿ. ಬೇಡಮ್ಮ, ನೀನು ತುಂಬಿದ ಗರ್ಭಿಣಿ. ಈ ಸ್ಥಿತಿಲಿ ನಿನ್ನ ಹತ್ರ ದುಡ್ಸ್ಕೊಂಡು ದುಡ್ಡು ಕೊಡ್ಬೇಕಾ? ನೋಡು, ತಗೋ 200 ರೂಪಾಯಿ. ಹೋಗಿ ನಿನ್ ಗಂಡನ್ ಸೇರ್ಕೋ, ಇಟ್ಕೋ. ಯಾವಲ್ರಿ ಬಿನ್ನಾನ್ಗಿತ್ತಿ 100 ರೂಪಾಯಿ ನೋಟ್ ಎತ್ಕೊಡ್ತಾ ಇದ್ದೀರಲ್ಲ, ಇವಳಿಗೂ ನಿಮ್ಗೂ ಏನ್ರಿ ಸಂಬಂಧ? ಸಹಾಯ ಮಾಡಕ್ಕೆ ಸಂಬಂಧ ಯಾಕೆ ಬೇಕು? ಮನುಷ್ಯತ್ವ ಬೇಕು. ಪಾಪ ಹಳ್ಳಿ ಹೆಣ್ಣು ಹಣ ಕಳ್ಕೊಂಡಿದ್ದಾಳೆ, ಒಬ್ಬಂಟಿಗಳು. ಈ ದರಿದ್ರ ಊರಿನಲ್ಲಿ ಏನ್ ಮಾಡೋದಕ್ಕೂ ಏಸೋದಿಲ್ಲ. ನೋಡು, ಅವಳು ಹಣ ಕೊಟ್ಬಿಡು, ಅವಳು ಊರ್ ಸೇರ್ಕೊಳ್ಳಿ. ನಾಟಕ ಆಡ್ತೀರೇನ್ರಿ? ನಾಟಕ? ನಿಮ್ ನಾಯಿ ಬುದ್ಧಿ ನನಗ್ ಗೊತ್ತಿಲ್ವಾ? ಈಗ ಹಣ ಕೊಟ್ಬಿಟ್ಟು ಆಮೇಲೆ ಹಿಂದೆ ಹೋಗತ್ತಾ? ದುರ್ಗಾ, ಏನ್ರಿ ಹಚ್ಕೋತಿದ್ದೀರಾ? ಬಾಯ್ ಮುಚ್ಕೊಂಡ್ ಕೆಲಸ ನೋಡಿ. ಲೇ, ನಡಿ ಆಚೆ. ಈ ಪರಿಸ್ಥಿತಿಲೂ ಹಾದ್ರ ಮಾಡ್ಬೇಕು ಇವಳು.
ಅಮ್ಮ 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 ಬಂದೆ ಕಣೋ. ಕೃಷ್ಣ ಒಬ್ನೇ ಬಂದ? ಕಾವೇರಿ ಇಲ್ಲೋ? ಅಂದ್ರೆ ಕಾವೇರಿ ಇಲ್ಲಿಗೆ ಬರ್ಲಿಲ್ವಾ? ಇಲ್ಲ ಕೃಷ್ಣ, ಯಾಕೆ ನಿನ್ ಜೊತೆ ಬರ್ಲಿಲ್ವಾ? ನಾನು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಅವಳು ಇಲ್ಲಿಗೆ ಹೊಟ್ಬಿಟ್ಟಿದ್ಲಪ್ಪ. ಬೆಂಗಳೂರು ಹೋಗ್ತೀನಿ ಅಂತೇಳಿ ನಾನು ಅಡ್ರೆಸ್ ತಗೊಂಡು ಒಬ್ಳೆ ಬಂದಿದ್ದಾಳಂತೆ. ಹೌದಾ? ಇಲ್ಲಿಗೆ ಬರ್ಲೇ ಇಲ್ವಲ್ಲ? ಇಲ್ಲ, ಅವಳು ಇಲ್ಲಿಗೆ ಬಂದಿರ್ತಾಳೆ. ಅವಳನ್ನ ಮನೆ ಒಳಗೆ ಸೇರ್ಸಕ್ ಒಪ್ಕೊಳ್ದೆ ನೀವು ಓಡಿಸ್ಬಿಟ್ಟಿರ್ಬೇಕು. ಅಯ್ಯೋ ಇಲ್ಲ ಕೃಷ್ಣ, ನೀನ್ ನಾಳೆ ಆಗು. ಅವಳು ಇಲ್ಲಿಗೆ ಬರ್ಲಿಲ್ಲ. ಒಂದ್ಸಲ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇದೀವಿ. ಮತ್ತದೇ ತಪ್ಪು ಮಾಡಿ ಇರೋನೊಬ್ಬ ಮಗನ್ ಬಾಳ್ನ ಹಾಳು ಮಾಡ್ತೀವೇನೋ? ಹಾಳು ಮಾಡಕ್ಕೆ ಇನ್ನೇನಮ್ಮ ಉಳಿಸಿದ್ದೀರಾ? ನಮ್ ಪ್ರೀತಿಗೆ ನೀವು ಹಚ್ಚಿದ ಬೆಂಕಿ ಇವತ್ತು ನಮ್ ಜೀವಕ್ಕೆ ಆಪತ್ತಾಗ್ಬಿಡ್ತು. ಎಲ್ಲಿ ಹೋಗ್ತಾ ಇದೆಯೋ? ಇನ್ನೆಲ್ಲಿ ಹೋಗ್ಲಿ? ನನ್ ಕಾವೇರಿನ ಹುಡ್ಕಕ್ಕೆ. ಜೀವನದಲ್ಲಿ ಅವಳನ್ನ ಬಿಟ್ರೆ ಇನ್ನೇನಿದೆ? ಬೆಂಗಳೂರು ಹೊಸದು ಒಬ್ಳೆ ಬೇರೆ ಬಂದಿದ್ದಾಳೆ. ಯಾರವ್ವ ನೀನು? ಇಷ್ಟೊತ್ತಲ್ಲಿ ಯಾಕವ್ವ ಬರಕೋದೆ? ಯಾಕವ್ವ? ಗರ್ಭಿಣಿ ಹೇಳವ್ವ, ಇಲ್ಲೇ ಹತ್ತಿರದಲ್ಲಿ ನಮ್ಮನೆ ಐತೆ. ನಡಿಯವ್ವ, ಇದು ಇದು ಮೆಲ್ಲಿಗೆ ಮೆಲ್ಲಿಗೆ ನನ್ನ ಹಿಡ್ಕೊಳ್ವಾ. दैव संकल्प भूमि संबंध दैव संकल्प जीव संबंध दैव संकल्प प्रेम संबंध प्रेम संबंध दैव संकल्प दैव संकल्प. ಹಸಿ ಮಯಿ, ಇನ್ನು 2 ದಿವಸ ಇದ್ದು ಸುಧಾರಿಸ್ಕೊಂಡು ಹೋಗಮ್ಮ ಅಂದ್ರೆ ಇವತ್ತೇ ಹೋಗ್ಬೇಕು ಅಂತ ಹಠ ಹಿಡ್ದಿದ್ಯಲ್ಲಮ್ಮ. ಇಲ್ಲ ಅಜ್ಜಿ, ನನ್ಗವ್ರನ್ನ ನೋಡೋವರೆಗೂ ಸಮಾಧಾನನೇ ಇಲ್ಲ. ಹೆದರ್ಕೋಬೇಡಮ್ಮ, ಒಳ್ಳೆ ಮನ್ಸಿರೋರಿಗೆ ಯಾವತ್ತೂ ಒಳ್ಳೇದಾಗುತ್ತೆ. ಸಾಯೋದಿಕ್ಕೆ ಮುಂಚೆ ತೀರ್ಥಯಾತ್ರೆ ಮಾಡೋಣ ಅಂತ ಈ ಕಾಸೆಲ್ಲ ಕೂಡಿಟ್ಟಿದ್ದೆ. ಆ ವಿಶ್ವನಾಥನ ದರ್ಶನಕ್ಕಿಂತ ಒಂದು ಹೆಣ್ಣಿನ ಜೀವನಾನೇ ಮುಖ್ಯ ಅಂತ ಅವನೇ ನಿನ್ನಿಗೆ ಕಳಿಸ್ಕೊಟ್ಟಿದ್ದಾನಮ್ಮ. ತಗೊಮ್ಮ, ಇದನ್ನು ಜೋಪಾನಾಗಿಟ್ಕೋ. ತಗೊಮ್ಮ. ಅಜ್ಜಿ, ಈ ನಿನ್ ಋಣನ ನಾನು ಹ್ಯಾಕ್ ತೀರಿಸ್ಲಿ? ಇಷ್ಟು ದೊಡ್ಡ ಮಾತು ಯಾಕವ್ವ ಆಡ್ತೀಯ? ನನಗೊಬ್ಬ ಮಗಳಿದ್ದು ಅವಳಿಗೂ ಇಂಥ ಪರಿಸ್ಥಿತಿ ಬಂದಿದ್ರೆ ತಗೋಬಾ. ದೇವ್ರು ಒಳ್ಳೇದ್ ಮಾಡ್ಲವ. ಹೋಗ್ಬರ್ತೀನಿ ಅಜ್ಜಿ. ಹೋಗ್ಬಿಟ್ಟು ಬಾ ನನ್ ಕಂದ, ಹೋಗ್ಬಿಟ್ಟು ಬಾ.
ಸರ್ಕಾರನೋ ಏನು ಅಣ್ಣ ಏನಮ್ಮ? ಇದ್ರಲ್ಲಿರೋ ಅಡ್ರೆಸ್ ಸ್ವಲ್ಪ ಹೇಳ್ತೀನಿ. ಅಯ್ಯೋ, ಏ! ಏ! ಒನ್ ನಾಟ್ ಒನ್ ಯಾವ್ದೋ ಗಿರಾಕಿ ಇದ್ದಂಗೈತೆ, ನಡಿಯ ನೋಡೋಣ. ಯಾರಮ್ಮ ನೀನು ಇಲ್ಲೇ ಕೂತಿದ್ಯಾ? ಓ, ನೈಟ್ ಡ್ಯೂಟಿನಾ? ರಾತ್ರಿ ಎಲ್ಲ ಎಷ್ಟು ಸಂಪಾದನೆ ಆಯ್ತು? ಸಂಪಾದನೆ? ಆಹಾ, ಮಹಾಪತಿರ್ವತೆ ಇವಳು, ಇವಳಿಗೇನು ಗೊತ್ತಿಲ್ಲ. ಅಯ್ಯಯ್ಯೋ, ನಾನಂಥವಳಲ್ಲ. ನಾನು ಹಳ್ಳಿಯಿಂದ ನನ್ನ ಗಂಡನ್ ಹುಡ್ಕೊಂಡ್ ಬಂದಿದ್ದೆ. ಆದ್ರೆ ಅವ್ರ ಅಡ್ರೆಸ್ಸೇ ಕಳೆದೋಯ್ತು. ಈ ಊರ್ನಲ್ಲಿ ನನ್ಗೆ ಯಾರು ಗುರ್ತು ಪರಿಚಯ ಇಲ್ಲ. ನಾನು ಎಲ್ಲಿ ಹೋಗ್ಲಿ? ಅದಕ್ಕೆ ಇಲ್ಲಿ ಕೂತಿದ್ದೆ. ಮುಚ್ಚ ಬಾಯಿ. ನಿನ್ನಂತ ನಾಟಕ ಆಡೋ ಗುಡ್ಸೆಟ್ಟಿಗಳನ್ನ ನನ್ನ ಸರ್ವಿಸ್ ನಲ್ಲಿ ಬೇಕಾದಷ್ಟು ಜನ ನೋಡಿದೀನಿ. ಮರ್ಯಾದೆಯಿಂದ ದುಡ್ಡು ತೆಗಿ, ಇಲ್ಲ ಅಂದ್ರೆ ಸ್ಟೇಷನ್ ಗೆಲ್ಕೊಂಡು ಹೋಗ್ತೀವಿ. ಬ್ಯಾಗ್ನಲ್ಲಿ ಏನಿದೆ? ಅದ್ರಲ್ಲಿ ಏನಿರುತ್ತೆ? ಬರೀ ಬಟ್ಟೆ. ಬಟ್ಟೆನಾ? ಸುಳ್ಳು ಬೇರೆ ಹೇಳ್ತೀಯಾ? ಅಯ್ಯಯ್ಯೋ, ಅದನ್ನ ಮಾತ್ರ ತಗೋಬೇಡಿ. ಅದನ್ನ ಬಿಟ್ರೆ ನಂಗೆ ಬೇರೆ ಗತಿನೇ ಇಲ್ಲ. ಗತಿ ಇಲ್ವಾ? ಇನ್ನೇವನ ಹತ್ರನಾದ್ರೂ ಹೋಗಿ ಮಲಗು. ಬರೆಯ ಅಯ್ಯೋ, ಮಗು ಮೈ ಸುಟ್ಟೋಗ್ತಾ ಇತ್ತಲ್ಲ. ಅಯ್ಯೋ ದೇವ್ರೆ, ಜ್ವರ ಬಂದ್ಬಿಟ್ಟೈತೆ. ಆಸ್ಪತ್ರೆ ಎಲ್ಲಾಯ್ತೋ ಏನೋ. ನಾನು ಯಾರನ್ನೂ ಕೇಳಿ. ಅಯ್ಯೋ,
ಡಾಕ್ಟ್ರೆ, ನನ್ ಮಗುಗ್ ತುಂಬಾ ಜ್ವರ ಬಂದ್ಬಿಟ್ಟೈತೆ, ಸ್ವಲ್ಪ ನೋಡಿ. ಡಾಕ್ಟರ್ ನಾನಲ್ಲಮ್ಮ, ಇದು ರಿಸೆಪ್ಷನ್. ಮೊದ್ಲು 100 ರೂಪಾಯಿ ಕೊಟ್ಟು ಟೋಕನ್ ತಗೊಳ್ಳಿ, ಡಾಕ್ಟರ್ ಕರ್ದಾಗ ಹೋಗಿ ತೋರಿಸಿ. 100 ರೂಪಾಯಿನಾ? ನನ್ನ ಹತ್ರ ಇಲ್ಲ ಸರ್. ಇದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿರೋ ಆಸ್ಪತ್ರೆ. ಇಲ್ಲಿ ಬಿಟ್ಟಿ ಔಷಧಿ ಸಿಗೋದಿಲ್ಲ. ನಿಮ್ಮಂತವ್ರಿಗೆ ಅಂತ ಸರ್ಕಾರಿ ಆಸ್ಪತ್ರೆ ಇದೆ, ಅಲ್ಲಿಗೆ ಹೋಗಿ. ಸರ್ ದಯವಿಟ್ಟು ಹಾಗನ್ಬೇಡಿ, ಮಗುಗ್ ತುಂಬಾ ಹುಷಾರಿಲ್ಲ ಸರ್. ನಿಮ್ ತಮ್ಮಯ್ಯ. ರೋಡಲ್ಲಿ ಹೋಗೋರ್ನೆಲ್ಲ ಯಾಕೆ ಒಳಗೆ ಕಳಿಸ್ತೀಯಾ? ಇವಳು ನಾಚೆ ಕಳಿಸು. ಅಯ್ಯೋ ನಿಮ್ ತಮ್ಮಯ್ಯ ಹಾಗನ್ಬೇಡಿ. ಹೊರಗಡೆ ಅಣ್ಣ ಅಣ್ಣ ನೀನಾದ್ರೂ ಒಂದ್ಸಲ ಅಲ್ವಾ ಹೇಳೋದು? ಅಣ್ಣ ಬಾ ಮಗು ನೀನು ತುಂಬಾ ಹೊರಗಡೆ. ಹುಷಾರಿಲ್ಲ ಅಣ್ಣ. ಬಾಲಿ. ಅಣ್ಣ ಬಾ. ನಿಮ್ ಬಾ ತಮ್ಮಯ್ಯ. ಹೇಳ್ತೀನಿ. ಅಯ್ಯೋ. ಬಾ. ನಡಿ ಅಮ್ಮ ಆಚೆ. ನಿಮ್ ನಡಿ. ಕೈ ಮುಗಿತೀನಿ ಅಣ್ಣ, ನನ್ ಮಗುಗ್ ತುಂಬಾ ಹುಷಾರಿಲ್ಲ ಅಣ್ಣ, ದಯವಿಟ್ಟು ಅಣ್ಣ. ಅವರು ಸರ್ಕಾರಿ ಹಾಸ್ಪಿಟಲ್ ಹೋಗಂತ ಹೇಳಿಲ್ವೇನಮ್ಮ ನಿನ್ಗೆ? ಅಯ್ಯೋ ಸರಿ, ಅದಾದ್ರೂ ಎಲ್ಲಿದೆ ಅಣ್ಣ? ಅದ ಸ್ಮಶಾನ ಪಕ್ಕದಲ್ಲಿದೆ. ತಗೊಮ್ಮ, ತಗೊಳ್ಳಿ. ಅಮ್ಮಮ್ಮ, ನನ್ ಮಗುಗ್ ತುಂಬಾ ಹುಷಾರಿಲ್ಲ, ಡಾಕ್ಟರ್ ತೋರಿಸ್ಬೇಕು. ಡಾಕ್ಟರ್ ಎಲ್ಲಿದ್ದಾರೆ? ಅಲ್ಲಿ ಹೋಗಿ ವಿಚಾರಿಸ್ರಿ. ಸರ್, ಡಾಕ್ಟರ್ ಎಲ್ಲಿದ್ದಾರೆ ಸರ್? ಯಾವ ಡಾಕ್ಟ್ರು? ಲೇಡೀಸೋ ಜೆಂಟ್ಸೋ? ಕಾಯಿಲೆ ನಿನಗೋ ಮಗುಗೋ? ನನ್ ಮಗುಗೆ ತುಂಬಾ ಜ್ವರ ಬಂದಿದೆ ಸರ್. ಹಾಗಾದ್ರೆ ಡಾಕ್ಟರ್ನ ಬೇಗ ನೋಡ್ಬೇಕು. ಹೌದು ಸರ್. ಅರ್ಜೆಂಟ್ ಆಗಿ ಡಾಕ್ಟರ್ ನೋಡ್ಬೇಕು ಅಂದ್ರೆ 100 ರೂಪಾಯಿ ಆಗುತ್ತೆ. 100 ರೂಪಾಯ? ನನ್ನ ಹತ್ರ ದುಡ್ಡೇ ಇಲ್ಲ. 100 ರೂಪಾಯಿ ಎಲ್ಲಿಂದ ತಂದ್ಕೊಡ್ಲಿ? ಹಾಗಾದ್ರೆ ಆ ಕ್ಯೂನಲ್ಲಿ ನಿಂತ್ಕೊಂಡು 1 ರೂಪಾಯಿ ಕೊಟ್ಟು ಟೋಕನ್ ತಗೋ. ನನ್ನ ಹತ್ರ ಅದು ಇಲ್ಲ ಸರ್. 1 ರೂಪಾಯಿ ಇಲ್ಲ ಅಂದ್ಮೇಲೆ ಮಗು ಯಾಕಮ್ಮ ಬೇಕು? ತಗೊಂಡೋಗಿ ಯಾವ್ದಾದ್ರು ತಿಪ್ಪೆಗುಂಡಿಗೆ ಸರ್, ನಿಮ್ ತಮ್ಮಯ್ಯ ಅಂತೀನಿ, ಹಾಗ್ ಮಾತ್ರ ಹೇಳ್ಬೇಡಿ. ನನಗ್ ನನ್ ಮಗು ಬೇಕು, ನಾನ್ ಡಾಕ್ಟರ್ ನೋಡ್ಬೇಕು. ಯಾವಳು ಇವಳು? ಚೀಟಿ ಇಲ್ಲಮ್ಮ? ಚೀಟಿ ಚೀಟಿ ನನ್ನ ಹತ್ರ ಇಲ್ಲ. ಚೀಟಿ ತರಬೇಕು. ಚೀಟಿ ತರಲಿಲ್ಲ ಅಂದ್ರೆ ಒಳಗ್ ಬಿಡೋದಿಲ್ಲ. ಹಾಗನ್ಬೇಡಿ, ನಾನ್ ಡಾಕ್ಟರ್ ನೋಡ್ಬೇಕು, ನನ್ ಮಗುನ್ ತೋರಿಸ್ಬೇಕು. ಗಲಾಟೆ ಮಾಡಬೇಡ, ಡಾಕ್ಟರ್ ಪೇಷಂಟ್ ನೋಡ್ತಾ ಇದ್ದಾರೆ. ಇಲ್ಲ ಸರ್. ಹೊರಗಡೆ ಹೋಗಿ ಚೀಟಿ ಇಲ್ಲ, ತಗೊಂಬ. ಹಾಗನ್ಬೇಡಿ. ಚೀಟಿ ತಗೊಂಬಮ್ಮ. ನಾನ್ ಡಾಕ್ಟರ್ ನೋಡ್ಲೇಬೇಕು. ನಾನು ಹೇಳಿಲ್ವಾ ನಿನಗೆ ನನ್ ಚೀಟಿ ಮಗು ತಗೊಂಬಂದ್ರೆ ಹುಷಾರಿಲ್ಲ. ಒಳಗಡೆ ಬಿಡೋದಂತ? ನನ್- ಹೋಗೋ, ಹೋಗಮ್ಮ, ಚೀಟಿ ತಗೊಂಬ. ಹಾಗನ್ಬೇಡಿ ಸರ್. ತಿಳಿದವರಾಗಿದ್ಕೊಂಡು ನೀವೇ ಹೀಗಾದ್ರೆ ಹೇಗೆ? ನೋಡಿ, ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಹುಷಾರಿಲ್ಲ ಅಂದ್ರೆ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ನಿಮ್ ಹೆಲ್ತ್ ಕಂಡೀಷನ್ ತುಂಬಾ ಹಾಳಾಗುತ್ತೆ. ನಾನು ಯಾಕೆ ಹೇಳ್ತಿದ್ದೀನಿ? ಡಾಕ್ಟರ್, ಯಾರು ತುಂಬಾ ಕಷ್ಟದಲ್ಲಿದ್ದಾರೆ ಅಂತ ಕಾಣುತ್ತೆ. ಮೊದಲು ನೋಡ್ಕೊಂಡ್ ಬನ್ನಿ. ಜಸ್ಟ್ ಎ ಮಿನಿಟ್. ನೋಡು, ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೋ, ಇಲ್ಲ ಅಂದ್ರೆ ಕತ್ತಿ ಹಿಡ್ದು ಆಚೆ ತಳ್ಳಿಬಿಡ್ತೀನಿ ಆಮೇಲೆ. ನಿಮ್ ದಮ್ಮಯ್ಯ ಡಾಕ್ಟರ್. ಸುಮ್ನೆ ನಿಂತ್ಕೋ ಏನಮ್ಮ ಅಂತಂದ್ರೆ- ಗಲಾಟೆ? ಡಾಕ್ಟ್ರೆ ನೋಡಿ ಡಾಕ್ಟ್ರೆ, ನನ್ನ ಹತ್ರ ದುಡ್ಡಿಲ್ಲ ಅಂತ ಇವ್ರ್ಯಾರು ನನ್ ಒಳಗೆ ಬಿಡ್ತಾ ಇಲ್ಲ. ಡಾಕ್ಟ್ರೆ, ನಿಮ್ ದಮ್ಮಯ್ಯ ಅಂತೀನಿ, ನನ್ ಮಗುನ್ ಸ್ವಲ್ಪ ನೋಡಿ ಡಾಕ್ಟ್ರೆ, ಮಗುಗ್ ತುಂಬಾ ಜ್ವರ ಬಂದಿದೆ. ಏನಮ್ಮ, ನಿನಗೇನ್ ಬುದ್ಧಿ ಇದೆಯೇನಮ್ಮ? ಸುಮ್ನೆ ಬಂದು ಗಲಾಟೆ ಮಾಡ್ತೀಯಲ್ಲ. ಮಗು ಸತ್ತೋಗಿದೆ. ಸತ್ತೋಗಿದೆ? ಇಲ್ಲ ಡಾಕ್ಟರ್, ನನ್ ಮಗು ಬದುಕಿದೆ. ನೀವ್ ನನ್ನ ಹತ್ರ ಸುಳ್ಳು ಹೇಳ್ತಿದ್ದೀರಾ. ನನ್ನ ಹತ್ರ ದುಡ್ಡಿಲ್ಲ ಅಂತ, ನನ್ ಮಗು ಸತ್ತೋಗಿದೆ ಅಂತ ನೀವ್ ನನ್ನ ಹತ್ರ ಸುಳ್ಳು ಹೇಳ್ತಿದ್ದೀರಾ. ರಾಜ ರಾಜ ಕಣ್ತಗ್ಯಪ್ಪ, ಎಲ್ಲೋಡು ಮಗನೆ, ಎಲ್ಲೋಡು. ಇಲ್ಲ ಡಾಕ್ಟರ್, ನನ್ ಮಗು ಬದುಕಿದೆ. ನಿಜವಾಗ್ಲೂ ಮಗು ಸತ್ತೋಗಿದೆಯಮ್ಮ? ಇಲ್ಲ, ನನ್ ಮಗು ಸತ್ತಿಲ್ಲ. ನನ್ ಮಗು ಸತ್ತಿಲ್ಲ ಡಾಕ್ಟರ್, ನನ್ ಮಗು ಬದುಕಿದೆ. ಡಾಕ್ಟರ್, ನಿಮ್ ಕೈ ಮುಗಿತೀನಿ, ಒಂದೇ ಒಂದ್ಸಲ ಸರಿಯಾಗಿ ನೋಡಿ ಡಾಕ್ಟರ್. ನನ್ ಮಗು ನೋಡಿ, ನನ್ ಮಗು ನೋಡಿ. ಇಲ್ಲ ಡಾಕ್ಟರ್, ಅಲ್ಲಮ್ಮ, ನನ್ ಮಗು ಸತ್ತಿಲ್ಲ ಡಾಕ್ಟರ್. ನನ್ ಮಾತು ಕೇಳಮ್ಮ. ಸತ್ತೋಗಿರೋ ಮಗುನ್ ತಂದು ಉಳಿಸಿ ಉಳಿಸಿ ಅಂತ ಗೋಳಾಡಿದ್ರೆ ನಾನೇನಮ್ಮ ಮಾಡ್ಲಿ? ಇಲ್ಲ, ನನ್ ಮಗು ಸತ್ತಿಲ್ಲ. ಇಷ್ಟ್ ಹೇಳಿದ್ರು ನಿನ್ಗೆ ಅರ್ಥ ಆಗಲ್ಲ ಅಂದ್ರೆ ಹೇಗೆ? ಅರ್ಥ ಆಗೋದಿಕ್ಕೆ ಅವಳ ಜ್ಞಾನ ನೆಟ್ಗಿದಿರ್ತಾನೆ. ಲೂಸು ಡಾಕ್ಟ್ರೆ. ಡಾಕ್ಟರ್,
ಯಾರಮ್ಮ? ನಿನ್ನೆ ನಮ್ಮ ಕೇಳ್ತಾ ಇರೋದು. ಏಯ್, ಯಾರಮ್ಮ ನೀನು? ಹೇಳ್ದೆ ಕೇಳದೆ ಬಂದು ಹೆಣ ಉಳ್ತಿದ್ಯಲ್ಲ. ಈ ಊರಿನಲ್ಲಿ ನಾನು ಹೇಳಿ ಕೇಳಿ ಉಳ್ಬೇಕಿಲ್ಲಪ್ಪ. ಇನ್ನೇನ್ ಅನ್ಕೊಂಡೆ? ನೀನ್ ಇಷ್ಟ ಬಂದಂಗ್ ಊತ್ಬಿಟ್ಟೋದಕ್ಕೆ ಇದೇನ್ ಹಳ್ಳಿ ಕೊಂಪೆ ಅಲ್ಲ. ಜಾತಿ ಧರ್ಮ ಈ ಹೆಣಕ್ಕೂ ನಿನಗೂ ಇರೋ ಸಂಬಂಧ ಎಲ್ಲದಕ್ಕೂ ಕಾರ್ಪೊರೇಷನ್ ನಿಂದ ಸರ್ಟಿಫಿಕೇಟ್ ತರಬೇಕು. ಹಂಗೆ ನಮ್ಮನ್ನು ನೋಡ್ಕೋಬೇಕು. ಪಾಪಿಗಳ ದಿಕ್ಕು ತಪ್ಪಿ ಬಂದು ಒಂದು ಹೆಣ್ಣಿಗೆ ಒಂದು ತನ್ನ ಬೊಗಸೆ ನೀರು ಕೊಟ್ಟು ಕೂತ್ಕೊಳ್ಳೋಕೆ ಆಶ್ರಯ ಕೊಡ್ಲಿಲ್ಲ. ಈಗ ಸತ್ತೋಗಿರೋ ನನ್ ಕಂದನ ಮಣ್ಣು ಮಾಡೋಕೆ ಹಂಗ ಎಗ್ಲ ಜಾಗನೂ ಕೊಡಲ್ಲ ಅಂತೀಯಲ್ಲೋ ಪಾಪಿ. ನೀನೇನ್ ಮನುಷ್ಯನೋ ಮೃಗನೋ? ಮೃಗಗಳ ಹಾಗೆ ಬದುಕ್ತಾ ಇರೋ ನಿಮ್ದು ಒಂದ್ ಜೀವನನ. ಏನಮ್ಮ ತಪ್ಪು ಮಾಡಿದ್ದು ಅಲ್ದೆ ನನ್ಗೆ ಜೋರ್ ಮಾಡ್ತಿದ್ಯಲ್ಲ. ಮರ್ಯಾದೆಯಿಂದ ಹೆಣ ಎತ್ಕೊಂಡು ಹೋಗ್ತೀಯೋ ಇಲ್ಲ ಕತ್ತಿಡ್ದು ಆಚೆ ತಳ್ಳೋ? ಹೋಗಲ್ವಾ? ನನ್ ಮಗುನ ಮಣ್ಣು ಮಾಡೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಈ ಮಗು ಇದ್ರೆ ತಾನೇ ಉಳೋದು. ನೀನೇನಾದ್ರೂ ಅಡ್ಡಿ ಮಾಡಿದ್ರೆ ನಿನ್ನ ಸಮಾಧಿ ಮಾಡಕ್ ಬಿಡ್ತೀನಿ. ಏನೋ ನೋಡ್ತಿದ್ದ? ಹೋಗ ಇಲ್ಲಿಂದ. ಹಲೋ, ಪೊಲೀಸ್ ಸ್ಟೇಷನಾ? ಬನ್ನಿ ಸಾಹೇಬ್ರೆ. ಅವಳೆಲ್ಲಿದ್ದಾಳೆ? ಅಲ್ಲಿ. ಇವಳೆ ಸಾಹೇಬ್ರೆ. ಇನ್ಸ್ಪೆಕ್ಟ್ರೆ, ಆವತ್ತು ನನ್ ಗಂಡನ್ ಕರ್ಕೊಂಡ್ ಬಂದವರು ನಾನೇ. ನನ್ ಗಂಡ ಈಗ ಎಲ್ಲಿದ್ದಾರೆ? ನಾನು ಅವ್ರನ್ನ ನೋಡ್ಬೇಕು. ಎಲ್ಲಿದ್ದಾರೆ ಹೇಳಿ? ಮೊದ್ಲು ನನ್ ಜೊತೆ ಸ್ಟೇಷನ್ ನಡಿ, ಆಮೇಲೆ ನಿನ್ ಗಂಡ ಇಲ್ಲಿ ಅಂತ ತೋರಿಸ್ತೀನಿ. ನನ್ ಮಗುನ್ ಮಣ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಈ ವಯ್ಯ ಮಣ್ ಮಾಡಕ್ ಬಿಡ್ತಿಲ್ಲ. ನೀವಾದ್ರೂ ಸ್ವಲ್ಪ ವಯ್ಯಂಗ್ ಹೇಳಿ. ಪರ್ಮಿಷನ್ ಇಲ್ದ ಹಾಗೆಲ್ಲ ಮಾಡೋ ಹಾಗಿಲ್ಲ. ನೀ ಸ್ಟೇಷನ್ ನಡಿ, ಇವ್ನ್ ಮಣ್ ಮಾಡ್ತೀನಿ. ಇಲ್ಲ, ನಾನೇ ನನ್ ಮಗುನ್ ಮಣ್ ಮಾಡ್ಬೇಕು. ಮರ್ಯಾದಿಂದ ಸ್ಟೇಷನ್ ಬರ್ತೀಯೋ ಇಲ್ವೋ? 640 ಸರ್. ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸು. ಬಾ. ನನ್ ಮಗುನ್ ಮಣ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಬಾರಮ್ಮ. ಇಲ್ಲ, ಮಣ್ ಮಾಡ್ಬೇಕು. ನನ್ ಮಗುನ್ ನಾನ್ ಮಣ್ ಮಾಡ್ಬೇಕು. ಅಯ್ಯೋ, ಇನ್ಸ್ಪೆಕ್ಟ್ರೆ. ಅಯ್ಯೋ, ನನ್ ಮಗು. ಅಯ್ಯೋ, ನಿಮ್ ತಮ್ಮಯ್ಯ. ನನ್ ಮಗು. ಅಯ್ಯೋ, ಇನ್ಸ್ಪೆಕ್ಟ್ರೆ, ನಿಮ್ ಕಾಲ್ ಹಿಡ್ಕೊಳ್ತೀನಿ. ನನ್ ಮಗು. ಕೃಷ್ಣ, ಕೃಷ್ಣ, ಗಂಟೆ ಹತ್ತಾಯ್ತಪ್ಪ. ಸ್ಟೇಷನ್ಗೆ ಹೋಗ್ಬಿಟ್ಬಾ. ಇಲ್ಲ ಅಂದ್ರೆ ಅದು ಒಂದು ಅಪರಾಧ ಆಗತ್ತೆ ಅಂತ ಲಾಯರ್ ಹೇಳಿದ್ದಾರೆ. ಅಪರಾಧ ಆದ್ರೆ ಏನ್ ಮಾಡ್ತಾರೆ? ಹೇಳ್ಕೊಂಡೋಗಿ ಜೈಲ್ಗೆ ಹಾಕ್ತಾರೆ, ಅಷ್ಟೇ ತಾನೆ? ಬದುಕಕ್ಕೆ ಆಸೆ ಇಲ್ದಿರೋನ್ಗೆ ಮನೆ ಆದ್ರೇನು, ಜೈಲಾದ್ರೇನು? ಯಾಕೋ ಹೀಗೆ ಮಾತಾಡ್ ನಮ್ಮ ಹೊಟ್ಟೆ ಉರಿಸ್ತೀಯ? ನಾವ್ ಹೇಳಿದ್ ಒಂದ್ ಸುಳ್ಳಿಗೆ ನಮಗ್ ಕ್ಷಮೆನೇ ಇಲ್ವಾ? ಆ ಒಂದ್ ಸುಳ್ಳಿಂದ ತಾನೆ ಇವತ್ ನನ್ ಕಾವೇರಿ ನನ್ನಿಂದ ದೂರ ಆಗಿದ್ದು. ಮಾತಿಗೂ ನಮ್ ಕಡೆ ಬೆರಳು ಮಾಡ ತೋರಿಸ್ತಾ ಇದೆಯಲ್ಲ. ನಾವೇನು ಅವಳು ಕುತ್ಕೇರ್ ಆಚೆ ತಳ್ಳಿದ್ವಾ? ಈಗ ಆಗ್ಬೇಕಂತ ಹಣೆಲ್ ಬರ್ದಿದ್ರೆ ಯಾರೇನ್ ಮಾಡೋದಕ್ಕಾಗತ್ತೆ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾವು ಎಲ್ಲ ಕಡೆ ಹುಡುಕ್ತಾನೆ ಇದ್ದೀವಿ. ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತಾಳೆ. ಅವಳು ಮನೆ ಬರೋ ಹೊತ್ತಲ್ಲಿ ನೀನ್ ಜೈಲ್ಗೆ ಹೋಗುವಾಗ ಮಾಡ್ಕೋಬೇಡ. ಹೋಗಿ ಸೈನ್ ಮಾಡ್ಬಿಡ್ ಬಾ. ಮಿಸ್ಟರ್ ಕ್ರಾಂತಿಕುಮಾರ್ ಸರ್, ನಿಮ್ಮ ಇನ್ವೆಸ್ಟಿಗೇಷನ್ ಇಂದ ಸಿಕ್ಕಿಬಿದ್ದಿರೋ ಕೊಲೆಗಾರರ ಹೇಳಿಕೆಯಿಂದ ರೂಪಾ ಕೊಲೆಗೂ ಕೃಷ್ಣನಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸಾಬೀತಾಗಿದೆ. ಇದರಿಂದ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗೋದು ತಪ್ಪಿದ ಹಾಗಾಯಿತು. ಆದ್ದರಿಂದ ಆದಷ್ಟು ಬೇಗ ಇನ್ಸ್ಪೆಕ್ಟರ್ ಸುರೇಶ್ ಹೇಳಿ ಕೃಷ್ಣನ ರಿಲೀಸ್ಗೆ ವ್ಯವಸ್ಥೆ ಮಾಡಿ. ಓಕೆ ಸರ್. ನೀನ್ ಯಾಕೋ ಬಂದೆ ಇಲ್ಲಿಗೆ?
ರಕ್ಷಕನಾಗಿ ರಕ್ಷಣೆ ಕೊಡೋ ಜಾಗದಲ್ಲೇ ಒಬ್ಬ ಅಮಾಯಕ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡ್ತಿರೋ ನಿನ್ನಂತ ನಾಯಿಗೆ ಬುದ್ಧಿ ಹೇಳಕ್ಕೆ. ಅದನ್ನ ಕೇಳಕ್ ನೀ ಯಾರು? ಕಾವೇರಿ, ಕಾವೇರಿ, ಏನು? ಏಯ್!